ಶ್ರೀಮಾತೆಯವರು ಯಾರು, ಶ್ರೀಮಾತೆಯವರ ದೈವತ್ವ ಏನು, ಶ್ರೀಮಾತೆಯವರು ಸಾಕ್ಷಾತ್ತಾಗಿ ಯಾರಾಗಿದ್ರು, ಅವರು ತಮ್ಮ ಇರುವಿಕೆಯನ್ನು ಮತ್ತು ವಿಶೇಷವಾಗಿ ತಮ್ಮ ದೈವತ್ವವನ್ನು ಯಾವೆಲ್ಲ ರೀತಿಯ ಭಕ್ತರ ಮುಂದೆ ಪ್ರಕಟಪಡಿಸ್ತಾ ಇದ್ರು ಅಂತ ನಾವು ಗಮನಿಸ್ತಾ ಬರ್ತಾ ಇದ್ವಿ. ನಾನು ಹಿಂದಿನ ಪೇರ ಒಂದು ಓದಿ ಮುಂದೆ ಹೋಗ್ತೇನೆ. ಹಿಂದೆ ಕೊಯ್ಯಲ್ಪಾರ ಅನ್ನುವಂಥ ಒಂದು ಊರಲ್ಲಿ ಜಗದಾಂಬ ಆಶ್ರಮವನ್ನು ಅಲ್ಲಿ ಮಾಡಿರ್ತಾರೆ. ಆ ಆಶ್ರಮದಲ್ಲಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿದಾಗ ಅದರ ಜೊತೆಗೆ ತಮ್ಮ ಭಾವಚಿತ್ರವನ್ನು ಸಹ ಇಟ್ಕೊಂಡು ಪೂಜೆ ಮಾಡಿದ ಸಂದರ್ಭ ಕೂಡ ನಮ್ಮ ನೆನಪಿಗೆ ಬರುತ್ತೆ. ಕೋಯಲ್ಪಾರ ಅನ್ನುವಂಥ ಊರಲ್ಲಿ ಒಂದು ಜಗದಾಂಬ ಆಶ್ರಮವನ್ನು ಮಾಡಿರ್ತಾರೆ. ಅಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಅದೇ ಟೈಮಲ್ಲೇ ಇನ್ನು ಶ್ರೀಮಾತೆಯರನ್ನ ಬದುಕಿರ್ತಾರೆ. ಶ್ರೀಮಾತೆಯರು ಬದುಕಿದ್ದಂಥ ಟೈಮಲ್ಲೇ ಸ್ವಾಮೀಜಿಯವರು ವಿದೇಶಕ್ಕೆ ಹೋಗಿ ಬಂದ ನಂತರ ಅನೇಕ ವಿದೇಶಿ ಶಿಷ್ಯರು ಬಂದಿರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ. ವಿಶೇಷವಾಗಿ ಸಾರಾಬುಲ್ಲು, ಆಮೇಲೆ ಮಾರ್ಗರೆಟ್ ನೋಬೆಲ್ ಅಥವಾ ಸೋದರ ನಿವೇದಿತ ಅವರೆಲ್ಲ ಬಂದಾಗೆ ನಮಗೆ ನಮ್ಮ ಭಾರತೀಯರಿಗೆ ನಮ್ಮ ಜನರುಗಳ ಬೆಲೆ ಗೊತ್ತೇ ಆಗಲ್ಲ. ಆ ವಿದೇಶಿಯರು ಬಂದಾಗೆ ಮತ್ತೆ ಇವೆಲ್ಲ ಫೋಟೋಸ್ ಸಿಕ್ಕಿದ್ದು. ಅವರೆಲ್ಲ ಫೋಟೋಸ್ ಹೊಡಿತಾ ಇದ್ರು. ಈಗ ನಾವೆಲ್ಲ ಮೊಬೈಲ್ ಫೋಟೋಸ್ ಹೊಡೆದ್ರೆ ವಿಡಿಯೋ ಮಾಡಿದ್ವಿ ಅಂತ ಫೋಟೋಸ್ ಹೊಡಿತಾರೆ, ವಿಡಿಯೋ ಮಾಡ್ತಾರೆ. ಇವ್ರಿಗೇನು ಕೆಲಸ ಇದೆ ಅಥವಾ ಇವ್ರಿಗೆ ಏನು ಇರಲಿಲ್ಲ ಅಂತ. ಆದರೆ ಇವತ್ತು ಅವರು ಆ ಟೈಮಲ್ಲಿ ಅವ್ರು ಮಾಡಿದ್ದಕ್ಕೆ ಇವತ್ತು ಈ ಫೋಟೋಸ್ ಎಲ್ಲ ಸಿಕ್ತು. ಫಸ್ಟಿಗೆ ಆ ಶ್ರೀಮಾತೆಯವ್ರ ಫೋಟೋ ಹೊಡೆದಾಗ ಒಂದು ನಾಚ್ಕೊತಾರೆ. ಆನಂತರ ಇದು ಎರಡನೇ ಫೋಟೋ, ಶ್ರೀಮಾತೆಯವರು ಭಾವಾವಸ್ಥೆಯಲ್ಲಿದ್ದಂಥ ಫೋಟೋ ಇದು. ಅದು ರಾಮಕೃಷ್ಣದ್ದು ಅಷ್ಟೇ. ಇನ್ನು ಸ್ವಾಮೀಜಿಯವ್ರದ್ದು ಫೋಟೋಸ್ ಕೇಳಲೇಬೇಡ್ರಿ, ಸಖತ್ತು ಫೋಟೋಸ್. ಎಲ್ಲರೂ ಅವ್ರು ಎಷ್ಟು ಫೋಟೋಸ್ ಇದೆ ಸ್ವಾಮೀಜಿಯವ್ರದ್ದು. ಅವ್ರು ವಿದೇಶಕ್ಕೆ ಹೋದಾಗ, ಚಿಕಾಗೋಕ್ಕೆ ಹೋದಾಗ, ಆ ಕನ್ಯಾಕುಮಾರಿಗೆ ಹೋದಾಗ, ಬೆಳಗಾಂಗೆ ಹೋದಾಗ ಅನೇಕ ಕಡೆಗಳು ತೆಗೆದಂಥ ಫೋಟೋಸು ಸಿಗ್ತವೆ. ಆದರೆ ಶ್ರೀಮಾತೆಯವ್ರದ್ದು ಕೆಲವೊಂದು ಸಿಗುತ್ತೆ, ರಾಮಕೃಷ್ಣದ್ದು ಮೂರೇ ಸಿಗೋದು. ಒಂದು ಇದೊಂದು, ಇನ್ನೊಂದು ಸ್ಟುಡಿಯೋ ಹೋಗಿರ್ತಾರೆ, ಸ್ಟುಡಿಯೋದಲ್ಲಿ ತೆಗೆಸ್ಕೊಂಡಿರ್ತಾರೆ. ಒಂದು ಮರದ ಪಕ್ಕ, ಒಂದು ಹಲಿಗೆ ಪಕ್ಕ ನಿಂತ್ಕೊಂಡಿರೋ ಫೋಟೋ ಒಂದು. ಇನ್ನೊಂದು ಕೇಶವ ಚಂದ್ರಸೇನನ ಬ್ರಾಹ್ಮ ಸಮಾಜದಲ್ಲಿ ನಾಮ ಸಂಕೀರ್ತನೆ ಮಾಡೋಂಥ ಟೈಮಲ್ಲಿ ರಾಮಕೃಷ್ಣರು ಎದ್ದು ಕುಣಿತಾರೆ. ಆಗ ಹೃದಯರಾಮ ಜೊತೆಗಿರ್ತಾನೆ, ಅದೊಂದು ಫೋಟೋ. ಆ ಮೂರು ಫೋಟೋಗಳನ್ನ ವಿದೇಶಿಗರು ಬಂದು ಹೊಡೆದ ಫೋಟೋಗಳು. ಅವ್ರ ಕೃಪೆಯಿಂದ ನಮಗೆ ಫೋಟೋ ಸಿಕ್ಕಿದೆ. ನಾವೇನು ಫೋಟೋಸ್ ಏನು ಹೊಡೆಯಿಲ್ಲ ಅಲ್ವಾ. ಹಾಗಾಗಿ ಅಂದರೆ ತಾವು ಯಾರು ಅನ್ನುವಂಥ ವಿಷಯವನ್ನು ಶ್ರೀಮಾತೆಯರು ಇಲ್ಲಿ ಭಾವಚಿತ್ರವನ್ನು, ತಮ್ಮದೇ ಭಾವಚಿತ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ತಾವು ಸಾಕ್ಷಾತ್ ಭಗವತಿ ದೇವಿ ಅನ್ನುವಂಥ ವಿಷಯವನ್ನು ಶ್ರೀಮಾತೆಯವರು ಜಗತ್ತಿಗೆ ಸಾಬೀತುಪಡಿಸ್ತಾ ಇದ್ದಾರೆ. ಶ್ರೀಮಾತೆ ಕೊಥಾರಿನಲ್ಲಿದ್ದಾಗ ಅಲ್ಲಿಗೊಬ್ಬ ದೀಕ್ಷಾರ್ಥಿಯಾಗಿ ಬಂದ. ಕೊಥಾರಿನ ಅಂತ ಊರಲ್ಲಿ ಶ್ರೀಮಾತೆ ಇದ್ದಾಗ ದೀಕ್ಷಾರ್ಥಿ ಅಂತಂದ್ರೆ ಮಂತ್ರದೀಕ್ಷೆಯನ್ನು ಪಡೀಲಿಕ್ಕೆ ಶ್ರೀಮಾತೆಯವರ ಹತ್ರ ಬರ್ತಾನೆ. ಮಂತ್ರದೀಕ್ಷೆ ಪಡೆದುಕೊಂಡು ಅವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡುವಾಗ ಆತ ಒಂದು ಸೀರೆಯನ್ನು, ಒಂದಿಷ್ಟು ಹಣವನ್ನು ಕಾಣಿಕೆಯಾಗಿ ಕೊಟ್ಟ. ಸಾಮಾನ್ಯವಾಗಿ ದೀಕ್ಷೆಗಳು, ನಾವಿವಾಗ ರಾಮಕೃಷ್ಣಾಶ್ರಮದ ದೀಕ್ಷೆ ತಗೊಳ್ಳೋದು ಆ ಪ್ರೋಸೆಸ್ ತುಂಬಾ ಇದೆ. ಅವತ್ತು ತುಂಬ ಸರಳ ಇತ್ತು. ಶ್ರೀಮಾತೆಯವರು ಅವಾಗ ದೀಕ್ಷೆ ಕೊಡೋ ಟೈಮಲ್ಲಿ ಹೆಂಗಿತ್ತು ಅಂದರೆ, ಎಷ್ಟೋ ಟೈಮಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಅಲ್ಲೇ ಹುಲ್ಲಿರುತ್ತಾ, ಹುಲ್ಲೆಲ್ಲ ಕಿತ್ಕೊಂಡು ಅಲ್ಲೇ ಹುಲ್ಲು ಹಾಸನ ಮಾಡಿ ಅಲ್ಲೇ ಕುಂಡ್ರಿಸಿ ಅಲ್ಲೇ ದೀಕ್ಷೆ ಕೊಡ್ತಾ ಘಟನೆಗಳು ಜೀವನ ಪುಸ್ತಕದಲ್ಲಿ ಸಿಗುತ್ತೆ. ಇವತ್ತು ದೀಕ್ಷೆ ಪ್ರೋಸೆಸ್ ತುಂಬ ಇದೆ. ಮುಂಚೆ ಎಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು, ಒಂದು ತಿಂಗಳು ಮುಂಚೆನೇ, ಒಂದಿನ ಮುಂಚೆ ಹೋಗಿ ಉಳ್ಕೋಬೇಕು. ಅಲ್ಲಿ ಮೀಟಿಂಗ್ ಇರುತ್ತೆ. ಮತ್ತು ಸ್ವಾಮೀಜಿಯವರು ಏನು ಯಾರು ದೀಕ್ಷೆ ಕೊಡ್ತಾರೋ ಸ್ವಾಮೀಜಿಯವರು ಅವ್ರನ್ನೇ ಭೇಟಿ ಆಗಬೇಕು, ಅವ್ರ ಆಶೀರ್ವಾದ ತಗೋಬೇಕು. ಮತ್ತು ಬೆಳಗ್ಗೆ 6 ಗಂಟೆಯಿಂದ ಪ್ರೋಸೆಸ್, ಅದು ಭಾರತೀಯ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಬರಬೇಕು. 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಆಹಾರ ಸೇವನೆ ಮಾಡೋಂಗಿಲ್ಲ. ಇದು ಪ್ರೋಸೆಸ್. ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ದೀಕ್ಷೆ ತಗೊಳ್ಳೋ ಪ್ರೋಸೆಸ್ ತುಂಬ ಇರುತ್ತೆ. ರಾಮಕೃಷ್ಣ ಆಶ್ರಮ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಹಾಗಾಗಿ ಅವತ್ತು ಅಷ್ಟು ಇದಿರಲಿಲ್ಲ, ತುಂಬ ಸರಳ ಇತ್ತು ದೀಕ್ಷೆದು ಪ್ರೋಸೆಸ್. ಇವತ್ತು ತುಂಬ ಕಠಿಣ ಇದೆ. ಆದರೆ ಈಸಿ ಅನಿಸುತ್ತೆ, ಏನಂತ ಕಠಿಣ ಅನಿಸಲ್ಲ. ಮಂತ್ರ ದೀಕ್ಷೆ ಪಡೆದುಕೊಂಡು ಅವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡುವಾಗ ಆತ ಒಂದು ಸೀರೆಯನ್ನು, ಒಂದಿಷ್ಟು ಹಣವನ್ನು ಕಾಣಿಕೆಯಾಗಿ ಕೊಡ್ತಾನೆ. ಆಗ ಶ್ರೀಮಾತೆ, ಏನಪ್ಪ ನೀನು ಬಹಳ ಬಡತನದ ಕಷ್ಟದಲ್ಲಿರುವಾಗ ಈ ಕಾಣಿಕೆಯೆಲ್ಲ ಹೇಗೆ ಎಂದರು. ಅಂದರೆ ನೀನೇ ಕಷ್ಟಗಿದೆಯಾ, ನೀನು ಯಾಕೆ ನನಗೆ ಸೀರೆ ಕೊಡ್ತೀಯ, ಹಣ ಕೊಡ್ತೀಯ ಅಂತ ಶ್ರೀಮಾತೆ ಪ್ರಶ್ನೆ ಮಾಡ್ತಾರೆ. ಆಗ ಆ ಭಕ್ತ, ಅಮ್ಮ ಈ ಹಣ ತಮಗೆ ಸೇರಬೇಕಾದದ್ದು. ಮಗ ಮಾಡಿದ ಸಂಪಾದನೆಯ ಹಣದಲ್ಲಿ ಸ್ವಲ್ಪವಾದರೂ ತಾಯಿಯ ಸೇವೆಗೆ ಉಪಯೋಗವಾದರೆ ಮಗ ಧನ್ಯನಾಗುತ್ತಾನೆ ಎಂದು ತಿಳಿಸಿದ. ಈಗ ಯಾರಿಗೇ ಆಗಲಿ ಈ ಥರದ ಭಾವನೆಗಳು ಬಹಳ ಕಡಿಮೆ. ಶ್ರೀಮಾತೆಯರು ಹೇಳ್ತಾರೆ, ನಿಂದೇ ಜೀವನ ಕಷ್ಟ ಅಂಥದ್ರಲ್ಲಿ ನೀನು ಯಾಕೆ ಸೀರೆ ತಂದೆ, ನೀನು ಯಾಕೆ ಹಣ ಕೊಟ್ಟಾಗ ಅಂತ, ಹಣ ಕೊಡುವಂಥ ಅವಶ್ಯಕತೆ ಇತ್ತು ಅಂತ ಶ್ರೀಮಾತೆಯವರು ಪ್ರಶ್ನೆ ಮಾಡಿದಾಗ ಆಗ ಶ್ರೀಮಾತೆಯವ್ರಿಗೆ ಆ ಭಕ್ತ ಹೇಳ್ತಾನೆ, ಅಮ್ಮ ಈ ಹಣ ನಿನಗೆ ಸೇರಬೇಕಾದದ್ದು. ಯಾಕಂದರೆ ನಾನು ಮಾಡಿದ ಸಂಪಾದನೆ, ನಿನ್ನ ಮಗ ಅಲ್ವಾ, ಮಗ ಮಾಡಿದ ಸಂಪಾದನೆಯ ಹಣದಲ್ಲಿ ಸ್ವಲ್ಪವಾದರೂ ತಾಯಿಯ ಸೇವೆಗೆ ಸೇರಬೇಕಾದ ಉಪಯೋಗ ಆದರೆ ಮಗ ಧನ್ಯನಾಗುತ್ತಾನೆ ಅಂತ ಶ್ರೀಮಾತೆಯವರಿಗೆ ಆ ಭಕ್ತ ಉತ್ತರಿಸ್ತಾನೆ. ಆತನ ಮಾತಿನಲ್ಲಿದ್ದಂಥ ಹೃತ್ಪೂರ್ವಕತೆಯನ್ನು ಗಮನಿಸಿ ಶ್ರೀಮಾತೆಯವರು, ಆಹಾ ಏನು ಭಕ್ತಿ ಇದು, ಏನು ಭಕ್ತಿ ಎಂದರು. ಎಂಥ ಭಕ್ತಿ ನಿಂದು ಅಂತ ಶ್ರೀಮಾತೆ ಕೊಂಡಾಡ್ತಾರೆ. ಅದಕ್ಕೆ ಶ್ರೀಮಾತೆಯವ್ರದ್ದು ಜೀವನವನ್ನು ನೋಡಿದಾಗ
ಅದು ಅವ್ರು ಹೇಳ್ತಾರೆ, ನಿನಗೆ ಮನಃಶಾಂತಿ ಬೇಕಾದ್ರೆ ಪರದೋಷ ನೋಡಬೇಡ. ಆಮೇಲೆ 99% ಅವ್ನು ತಪ್ಪು ಮಾಡಿದ್ರು ಅದ್ರ ಕಡೆ ಗಮನ ಕೊಡಬೇಡ. ಅವ್ನು ಏನೋ ಒಂದು ಒಳ್ಳೆ ಅಂಶ ಮಾಡಿರ್ತಾನೆ, ಅದ್ರ ಕಡೆ ಗಮನ ಕೊಡು. ಅದನ್ನ 4 ಜನ ಮುಂದೆ ಹೇಳು. ಅವ್ನು ಆಗ್ಲಲ್ಲ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಅದನ್ನೇ ಒಂದು 100 ಸತಿ ಹೇಳ್ಬೇಡ. ಅವನೇನೋ ಒಂದು ಒಳ್ಳೇದು ಮಾಡಿರ್ತಾನೆ, ಅವನಲ್ಲಿ ಏನೋ ಒಂದು ಒಳ್ಳೇದು ಇದ್ದೇ ಇರುತ್ತೆ. ಎಂತ ಕಳ್ಳನಲ್ಲಾದ್ರೂ ಅವ್ನು ಕಳ್ಳನ ಒಂದು ಒಳ್ಳೆ ಗುಣ ಇರುತ್ತೆ ಅಲ್ವಾ. ಅವ್ನು ಕಳ್ದಾಗ ವಸ್ತುಗಳು ಹೊತ್ಕೊಂಡೋದ್ರು ಅವ್ನು ಬಿಟ್ಟೋಗಿರ್ತಾನೆ, ಯಾರನ್ನ, ವ್ಯಕ್ತಿನ ಸಾಯಿಸಿದ್ರೆ ಅಲ್ವಾ. ಅದೇ ಒಂದು ಒಳ್ಳೆ ಗುಣ ಅಂದ್ಕೊಳ್ಳಿ. ಅಂದ್ರೆ ಹಾಗಾಗಿ ಶ್ರೀಮಾತೆಯವರು ಯಾವುದೇ ಒಂದು ಚಿಕ್ಕದು ಘಟನೆ ಇದ್ರು ಅಥವಾ ಪ್ರಸಂಗ ಇದ್ರು ಅದ್ರ ಬಗ್ಗೆ ಅದರಲ್ಲಿ ಇರುವಂತ ಒಳ್ಳೆ ಅಂಶವನ್ನ ಹೇಳ್ತಾರೆ. ನೋಡಿ ಎಂತ ಭಕ್ತಿಯಪ್ಪ ನಿಂದು, ಆಹಾ ಅಂತ ಶ್ರೀಮಾತರ ಉದ್ಗಾರವನ್ನು ತೆಗಿತಾರೆ. ಎಷ್ಟೋ ಜನ ಅವರನ್ನ ಸಾಕ್ಷಾತ್ ಕಾಳಿ, ಆದ್ಯಾಶಕ್ತಿ, ಭಗವತಿ ಎಂದು ಹೇಳುವುದನ್ನ ಆತ ಕೇಳಿದ್ದ. ಆದರೆ ಈಗ ತನ್ನ ಸಮ್ಮುಖದಲ್ಲೇ ಇರುವ ಅವರ ಬಾಯಿಂದಲೇ ಅದನ್ನ ತಿಳಿದುಕೊಳ್ಳಲು ಇಷ್ಟಪಟ್ಟು ಆತ ಹೇಳ್ತಾನೆ. ಅಂದ್ರೆ ಎಷ್ಟೋ ಟೈಮಲ್ಲಿ ಅವನಿಗೆ ಕೆಲವು ವಿಷಯಗಳು ಬಿದ್ದಿರ್ತವೆ. ಏನಂತಂದ್ರೆ ಶ್ರೀಮಾತರು ಸಾಕ್ಷಾತ್ ಕಾಳಿ, ಆದ್ಯಾಶಕ್ತಿ, ಭಗವತಿ ಎನ್ನುವಂತ ಮಾತನ್ನ ಕೇಳಿರ್ತಾನೆ. ಹಾಗಾಗಿ ಈಗ ತಾನು ಶ್ರೀಮಾತೆಯ ಸಮ್ಮುಖದಲ್ಲೇ ಇದ್ದೀನಿ, ಹಾಗಾಗಿ ಅವ್ರ ಬಾಯಿಂದಲೇ ತಾನು ತಿಳ್ಕೊಳ್ಬೇಕು ಅಂತ ಶ್ರೀಮಾತೆಯವರನ್ನೇ ಅವನು ಇಷ್ಟಪಟ್ಟು ಕೇಳ್ತಾನೆ. ಅಮ್ಮ, ನಾನು ನಿಮ್ಮ ವಿಷಯವಾಗಿ ಬೇರೆಯವರಿಂದ ಏನೇನು ಕೇಳಿದ್ದೇನೋ ಅವೆಲ್ಲವನ್ನು ನಿಜವೆಂದು ತಿಳಿಯುತ್ತೇನೆ. ಆದರೆ ಸ್ವತಃ ನೀವೇ ಆ ಕುರಿತಾಗಿ ಒಂದು ಮಾತು ಹೇಳಿದರೆ ನನಗಿನ್ನೇನು ಸಂಶಯವೇ ಉಳಿಯುವುದಿಲ್ಲ. ಯಾರಿಗೇ ಆಗಲಿ, ನಮಗೆ ಆಗಲಿ ಎಷ್ಟು ಸಂಶಯ ಅಲ್ವಾ. ಅನುಮಾನಂ ಪೆದ್ದ ರೋಗಂ. ಎಷ್ಟು ಅನುಮಾನ ಪಡ್ತಿರ್ತೀವಿ, ಭಗವಂತ ಇದ್ದಾನೋ ಇಲ್ಲೋ. ನಾವು ಅಷ್ಟು ಆಶ್ರಮ ಬರ್ತೀವಿ, ಇನ್ನ ಭಗವಂತ ನಂಬಿಕೆ ಬಂದಲ್ಲ, ಭಗವಂತ ಇರೋದು ಇಲ್ಲೋ. ಆದರೆ ಇಲ್ಲಿ ಅದನ್ನೇ, ಅಮ್ಮ ನಾನು ಈ ಥರ ಕೇಳಿದ್ರೆ ಇದೆಲ್ಲ ಸತ್ಯನಾ ಅಂತ ನೀವೇ ಒಂದು ಮಾತು ಹೇಳ್ಬಿಟ್ರೆ ನಂಬಿಡ್ತೀನಿ ಅಂತ ಅವ್ನು ಹೇಳಿದಾಗ, ಆಗ ಶ್ರೀಮಾತೆ ಹೇಳ್ತಾರೆ, ಅವೆಲ್ಲ ನಿಜವೋ ಅಲ್ಲವೋ ಎನ್ನುವುದನ್ನ ನಿಮ್ಮ ಬಾಯಿಂದಲೇ ಕೇಳಬೇಕೆನ್ನುವಂಥದ್ದು ನನ್ನ ಆಸೆ ಅಂತ ಹೇಳಿದಾಗ, ಈತ ತೀರ ಹೊಸ ಭಕ್ತ. ಆದ್ದರಿಂದ ಶ್ರೀಮಾತೆಯವರು ಅವನ ಪ್ರಶ್ನೆಗೆ ನೇರವಾದ ಉತ್ತರ ಕೊಡದೆ ತೇರಿಸಿ ಬಿಡಬಹುದಾಗಿತ್ತು. ಅವನು ಹೊಸಬ ಭಕ್ತ, ಅವನು ಹೊಸಬ ವ್ಯಕ್ತಿಯಲ್ಲಿ ಹೇಳುವಂಥ ವಿಷಯ ಇರುತ್ತೆ, ಏನಿರುತ್ತೆ. ಈಗ ನಾವೇ ಎಷ್ಟೋ ವಿಷಯಗಳನ್ನ ಹೊಸಬ್ರ ಹೇಳ್ಕೊಳಲ್ಲ, ಏನು ಏನಪ್ಪ ಅಲ್ಲ ಅಂತ. ಆದ್ರೆ ಶ್ರೀಮಾತೆಯವರು ಆತ ಅವರ ಮೇಲಿಟ್ಟಿದ್ದ ಶ್ರದ್ಧೆ ಅಂಥದ್ದು. ಬಡವನಾದರೂ ಅವನು ನೀಡಿದ ಕಾಣಿಕೆಯ ಹಿನ್ನೆಲೆಯಲ್ಲಿ ಅವನಿಟ್ಟಿದ್ದ ಭಾವನೆಯ ಕಾವು ಎಂಥದ್ದು. ಇಂತಹ ಶ್ರದ್ಧಾವಂತನ ಮುಂದೆ ತಮ್ಮ ನಿಜತ್ವವನ್ನ ಮರೆಮಾಚಲಾರದೆ ಶ್ರೀಮಾತೆಯವರು ಸ್ಪಷ್ಟವಾಗಿ ಹೇಳಿದರು. ಏನಂತ ಹೇಳ್ತಾರೆ, ಹೌದಪ್ಪ, ನೀನು ನನ್ನ ವಿಷಯವಾಗಿ ಕೇಳಿದ್ದೆಲ್ಲವೂ ನಿಜ. ಸ್ವತಃ ಶ್ರೀಮಾತೆಯವರ ಬಾಯಿಂದಲೇ ಅವರ ದೇವಿತ್ವದ ಅಂಗೀಕಾರವನ್ನು ಕೇಳಿದಾಗ ಆ ಭಕ್ತನ ಶ್ರದ್ಧೆ ಇಮ್ಮಡಿಸಿತು, ಅವನ ಆನಂದ ನೂರ್ಮಡಿಸಿತು. ಎಷ್ಟು ಚೆನ್ನಾಗಿದೆ ನೋಡಿ ವರ್ಡ್ಸ್, ಇಮ್ಮಡಿಸಿತು, ನೂರ್ಮಡಿ ಆಯಿತು. ಅಂದ್ರೆ ಶ್ರೀಮಾತೆಯವರು ಯಾರು ಎನ್ನುವಂಥ ಸತ್ಯವನ್ನ ಶ್ರೀಮಾತೆಯವರ ಬಾಯಿಂದಲೇ ಕೇಳಿದಾಗ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆಗ ಅವನ ಶ್ರದ್ಧೆ ಇದೆಯಲ್ಲ, ಶ್ರೀಮಾತೆಯವ್ರ ಮೇಲೆ ಇಟ್ಟಿದ್ದ ಶ್ರದ್ಧೆ, ಆ ಶ್ರದ್ಧೆ ಹಿಮ್ಮಡಿಸುತ್ತೆ, ಅವನ ಆನಂದ ನೂರ್ಮಡಿ ಆಗುತ್ತೆ. ಅದಕ್ಕೆ ಹೇಳ್ತಾರಲ್ಲ ಸ್ವಾಮಿ ಪುರುಷೋತ್ತಮಂಜಿ, ಶ್ರದ್ಧೆ ಶ್ರದ್ಧೆ ಶ್ರದ್ಧೆ, ನೀನಿದ್ದರೆ ನಾ ಗೆದ್ದೆ, ನೀನಿಲ್ಲದಿದ್ರೆ ನಾ ಬಿದ್ದೆ. ರಾಮನಾಮದಲ್ಲಿ ಶ್ರದ್ಧೆ. ಅದಕ್ಕೆ ಅವನ ಯಾರೋ ಒಂದು ಪ್ರಸಂಗ ಬರುತ್ತಲ್ಲ, ಒಂದು ಇದಕ್ಕೆ ಇದು ಕಟ್ಬೇಕಾರೆ, ಲಂಕೆಗೆ ಇದು ಕಟ್ಬೇಕಾರೆ, ಕಲ್ಲು ಹಾಕ್ಬೇಕಾರೆ, ಸೇರ್ಪೆ ಕಟ್ಬೇಕಾರೆ, ಅದೇ ಚೀಟಿಯಲ್ಲಿ ಬರ್ದಿರ್ತಾರಲ್ಲ, ಒಬ್ಬನು ಸುಮ್ಮನೆ ಶ್ರದ್ಧೆಯಿಂದ ನಾಮಸ್ಮರಣೆ ಮಾಡ್ಕೊಂಡು ಹೋಗಬಹುದು ಆಡ್ತಿ ಅಂತ ಹೇಳ್ತಾರೆ. ಇವ್ನು ಕುತೂಹಲ. ಅಂದ್ರೆ ರಾಮನಾಮ ಅಂದ್ರೆ ಯಾವುದೇ ಆಗ್ಲಿ ಒಂದು ಶ್ರದ್ಧೆ ಇರ್ಬೇಕು. ಅದಕ್ಕೆ ಶ್ರದ್ಧೆಯ ಸರೋವರದಿ, ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು ಅಂತ ಹೇಳಿದಾಗ ಕೊನೆಯಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಲ್ಲಿ ಅಂದ್ರೆ, ಮೃತ್ಯು ನಮ್ಮ ಜೊತೆಗೆ ಇರ್ತಾನೆ, ಅವನು ಯಾವ ಬಂದು ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಅಲ್ವಾ. ಮೃತ್ಯುಂಜಯನೆ ತಾನು ಹುಟ್ಟು ಹಾಕುತ್ತಲಿರಲು, ಮೃತ್ಯುಂಜಯನೆ ತಾನು ಹುಟ್ಟು ಹಾಕ್ತಾ ಇದ್ದಾನೆ ಶ್ರದ್ಧೆಯ ಸರೋವರದಲ್ಲಿ. ಬಿರುಗಾಳಿಯಲ್ಲಿ ನೌಕೆ ಮುಳುಗಿ ಹೋಗುವುದೆಂಬ, ನಮಗೆ ಭಯ ಇರುತ್ತೆ ಬಿರುಗಾಳಿಯಲ್ಲಿ ನೌಕೆ ಎಲ್ಲಿ ಮುಳುಗೋಗ್ಬಿಡುತ್ತಂತ. ಬಿರುಗಾಳಿಯಲ್ಲಿ ನೌಕೆ ಮುಳುಗಿ ಹೋಗುವುದೆಂಬ ಭಯವೇಕೆ ನಿನಗೆ, ತಾಯ ಶ್ರೀಪಾದವನೇ ನಂಬಿದವಗೆ. ತಾಯ ಶ್ರೀಪಾದ ನಮ್ಗೆ ಭಯ ಇಲ್ಲ ಅಂತ, ಭಯವೇಕೆ ನಿನಗೆ ತಾಯ ಶ್ರೀಪಾದವ ನಂಬಿದವಗೆ ಅಂತ. ಅದಕ್ಕೆ ನಾವು ತಾಯಿಯ ಪಾದವನ್ನು ಗಟ್ಟಿ ಹಿಡಿಯಬೇಕು ಅಲ್ವಾ. ಈಗ ಮಗು ಆಚೆ ಈಚೆ ಯಾರೇ ಬಿಡ್ಸಕ್ ಹೋದ್ರು ಬಿದ್ಬಿಡುತ್ತೆ ಸುಲಭವಾಗಿ.
ತಾಯಿ ಗಟ್ಟಿಯಾಗಿ ಹಿಡಿದ್ರೆ ಬೀಳುವ ಭ್ರಮೆನೇ ಇರಲ್ಲ, ಭಯನೂ ಇರಲ್ಲ. ಹಾಗೆ ನಾವು ಸಹ ಭಗವಂತನ ಗಟ್ಟಿ ಹಿಡಿಬೇಕು ಅಲ್ವಾ. ನಾವು